ಆತ್ಮೀಯ ಸ್ವಾಗತವನ್ನು ಹೇಳುತ್ತಾ, ಭಾರತದಲ್ಲಿ ಬಡತನ ಮತ್ತು ಅಸಮಾನತೆಯು ದೀರ್ಘಕಾಲದ ಆರ್ಥಿಕ ಮತ್ತು ಸಾಮಾಜಿಕ ಸವಾಲುಗಳಾಗಿವೆ. ಕಳೆದ ಕೆಲವು ದಶಕಗಳಲ್ಲಿ ಬಡತನ ನಿರ್ಮೂಲನೆಯಲ್ಲಿ ಗಮನಾರ್ಹ ಪ್ರಗತಿಯಾಗಿದ್ದರೂ ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರವು ಹೆಚ್ಚಾಗುತ್ತಲೇ ಇದೆ. ಭಾರತದಲ್ಲಿ ಬಡತನದ ದರ ಇಳಿಕೆ. ವಿಶ್ವ ಬ್ಯಾಂಕ್ ವರದಿಗಳ ಪ್ರಕಾರ 2004 ರಿಂದ 2011 ನಡುವಿನ ಬಡತನ ದರವು 38.9% ರಿಂದ 21.2% ಇಳಿಕೆಯಾಗಿದೆ. 2019 ನಡುವಿನ ಹೊತ್ತಿಗೆ ಇದು 10% ಕಡಿಮೆಯಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಬಹು ಆಯಾಮದ ಬಡತನ. ಇತ್ತೀಚೆಗಿನ ವರದಿಗಳ ಪ್ರಕಾರ ದೇಶದ ಬಹು ಆಯಾಮದ ಬಡತನವು 14.96% ರಷ್ಟಿದೆ. ಮತ್ತೊಂದು ಯೋಚನೆ, 14.96% ರಷ್ಟಿದೆ. ಪ್ರಾದೇಶಿಕ ವ್ಯತ್ಯಾಸಗಳು. ದಕ್ಷಿಣ ಭಾರತದಲ್ಲಿ ಬಡತನದ ಪ್ರಮಾಣವು ಕಡಿಮೆ ಇದ್ದರೆ ಬಿಹಾರ, ಜಾರ್ಖಂಡ್, ಮೇಘಾಲಯ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಅಸ್ಸಾಂನಲ್ಲಿ ಬಡತನ ಹೆಚ್ಚಾಗಿದೆ. ಕೇರಳದಲ್ಲಿ ಅತಿ ಕಡಿಮೆ ಬಡತನವಿದೆ. ಕೋವಿಡ್ ಪರಿಣಾಮ ಸಾಂಕ್ರಾಮಿಕ ರೋಗವು ಅನೇಕ ಜನರನ್ನು ಮತ್ತೆ ಬಡತನದ ರೇಖೆಯ ಕೆಳಗೆ ತಳ್ಳಿದೆ. ವಿಶ್ವದಾದ್ಯಂತ ಕಡು ಬಡತನಕ್ಕೆ ತುತ್ತಾದವರಲ್ಲಿ 80% ಮಂದಿ ಭಾರತದವರಾಗಿದ್ದಾರೆ ಎಂದು 2020 ಅಂದಾಜು ಹೇಳುತ್ತದೆ. ಭಾರತದಲ್ಲಿ ಅಸಮಾನತೆ. ಎರಡನೇ ವಿಚಾರವನ್ನು ನಿಮ್ಮೊಂದಿಗೆ ಇಡೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ಇಕ್ವಾಲಿಟಿ ಇನ್ ಇಂಡಿಯಾ. ಸಂಪತ್ತಿನ ಕೇಂದ್ರೀಕರಣ. ಆಕ್ಸ್ಫಾಮ್ ವರದಿಯ ಪ್ರಕಾರ ಭಾರತದ ಅತ್ಯಂತ ಶ್ರೀಮಂತ 1% ಜನಸಂಖ್ಯೆಯು ದೇಶದ ಒಟ್ಟು ಸಂಪತ್ತಿನ ಸುಮಾರು 40 ರಿಂದ 58% ಭಾಗವನ್ನು ಹೊಂದಿದೆ. ಆದಾಯದ ಅಂತರ. ಶ್ರೀಮಂತರು ಮತ್ತು ಬಡವರ ನಡುವಿನ ಆದಾಯದ ಅಸಮಾನತೆ ಹೆಚ್ಚುತ್ತಿದೆ. ಕಡು ಬಡವರ ಸಂಖ್ಯೆ ಕಡಿಮೆಯಾಗಿದ್ದರೂ ಸಂಪತ್ತಿನ ಹಂಚಿಕೆ ಏಕರೂಪವಾಗಿಲ್ಲ. ಕೃಷಿ ಮತ್ತು ಗ್ರಾಮೀಣ ಬಡತನ. ಸುಮಾರು 85% ಗ್ರಾಮೀಣ ನಿವಾಸಿಗಳು ಭೂರಹಿತರು ಅಥವಾ ಸಣ್ಣ ಹಿಡುವಳಿದಾರರಾಗಿದ್ದಾರೆ. ರೈತರ ಸಾಲದ ಪ್ರಮಾಣ ಹೆಚ್ಚಾಗುತ್ತಿರುವುದು ಬಡತನಕ್ಕೆ ಪ್ರಮುಖ ಕಾರಣವಾಗಿದೆ. ಬಡತನ ಮತ್ತು ಅಸಮಾನತೆಗೆ ಕಾರಣಗಳು. ನಿರುದ್ಯೋಗ ಮತ್ತು ಕಡಿಮೆ ವೇತನ ಇವು ಪ್ರಮುಖ ಕಾರಣಗಳಾಗಿದೆ. ಹಾಗೂ ಉದ್ಯೋಗ ಅವಕಾಶಗಳ ಕೊರತೆ ಮತ್ತು ಅಸಂಘಟಿತ ವಲಯದಲ್ಲಿ ಕಡಿಮೆ ವೇತನ. ಇನ್ನು ಜಾತಿ ಪದ್ಧತಿ. ದಲಿತರು ಮತ್ತು ಹಿಂದುಳಿದ ವರ್ಗಗಳಲ್ಲಿ ಬಡತನ ಪ್ರಮಾಣ ಹೆಚ್ಚಾಗಿದೆ. ಇನ್ನು ಆರ್ಥಿಕ ಸುಧಾರಣೆಗಳು. 1991 ನಂತರದ ಆರ್ಥಿಕ ಉದಾರೀಕರಣವು ಬೆಳವಣಿಗೆಯನ್ನು ತಂದಿದ್ದರೂ ಸಂಪತ್ತಿನ ಹಂಚಿಕೆಯಲ್ಲಿ ಅಸಮಾನತೆಯನ್ನು ಹೆಚ್ಚಿಸಿದೆ. ಮೂಲಭೂತ ಸೌಕರ್ಯಗಳ ಕೊರತೆ. ಶಿಕ್ಷಣ, ಆರೋಗ್ಯ ಮತ್ತು ಉತ್ತಮ ವಸತಿ ಸೌಕರ್ಯಗಳ ಕೊರತೆ ಹಾಗೂ ಇವುಗಳ ನಡುವೆ ಸರ್ಕಾರದ ಕ್ರಮಗಳು. ಬಡತನ ನಿರ್ಮೂಲನೆಗಾಗಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ, ಮರೇಗಾ ಮತ್ತು ಇತರೆ ಆಹಾರ ಸಬ್ಸಿಡಿ ಯೋಜನೆಗಳು ಪಡಿತರ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡಲು ನೇರ ತೆರಿಗೆ ಕಾನೂನುಗಳನ್ನು ಪರಿಶೀಲಿಸುವುದು ಮತ್ತು ಕಲ್ಯಾಣ ಯೋಜನೆಗಳನ್ನು ಬಲಪಡಿಸುವ ಅವಶ್ಯಕತೆ ಇದೆ. ಬಡತನ ಮತ್ತು ನಿರ್ಮೂಲನೆಯ ವಿಚಾರಗಳನ್ನು ನಿಮ್ಮೊಂದಿಗೆ ಚರ್ಚಿಸಿದ್ದೇವೆ. ತಮಗೆ ಈ ವಿಚಾರಗಳು ಇಷ್ಟವಾಗಿರಬಹುದೆಂಬುದು ನಾವು ಭಾವಿಸುತ್ತೇವೆ. ಧನ್ಯವಾದಗಳು. ಇತಿ ನಿಮ್ಮ ವಿಶ್ವಾಸಿ. ಧನ್ಯವಾದಗಳು.